ಭಾಳ ಒಂದು ಇಲ್ಲಿ ಈ ಜಾಗದಲ್ಲಿ ಯಾವುದೇ ಒಂದು ಇದು ಬಂದರೂ ಕೂಡ ಜನ ಎಲ್ಲ ಬಂದು ಸೇರಿದಂಗೆ ಅದ್ರ ಅಷ್ಟು ಸಂತೋಷ ಆಗ್ತಿತ್ತು. ಆದರೆ ಇವತ್ತು ತುಂಬ ಒಂದು ಭಾಳ ದೊಡ್ಡ ನಷ್ಟವನ್ನು ಇಲ್ಲಿ ಅನುಭವಿಸ್ಬಿಟ್ಟಿದ್ದಾರೆ. ಎಲ್ಲ ಬಂದು ಸೇರ್ತಿದ್ರು ಇಲ್ಲಿ ವರ್ಷಕ್ಕೊಂದ್ಸರಿ. ಈಗ ನಾವೆಲ್ಲ ಸ್ವಲ್ಪ ಅವ್ರ ರಿಲೇಷನ್ ಆಗಿದ್ದರಿಂದ ಹೊರಗಡೆ ಇರ್ತಿದ್ವಿ. ಬಂದಿದ್ರೆ ಎಲ್ಲ ಬಂದು ಅಷ್ಟು ಪ್ರೀತಿಯಿಂದ ಅಣ್ಣ ತಮ್ಮಂದಿರಂತೆ ಬಂದು ಎಲ್ಲ ಮಾತಾಡ್ತಿದ್ರು. ಆದರೆ ಇವತ್ತು ಅಂಥದ್ದೊಂದು ದೊಡ್ಡ ಒಂದು ಇದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ತುಂಬ ನಷ್ಟ ಅನುಭವಿಸಿದ್ದೀವಿ. ಈಗ ಸರ್, ಈಗ ಮಕ್ಕಳದೆಲ್ಲ ಗತಿ ಏನು ಸರ್ ಮುಂದೆ? ಮಕ್ಕಳದೆಲ್ಲ ತುಂಬ ಯಾವ ಗತಿ ಅಂತ ಹೇಳೋದ್ರ ಬಗ್ಗೆ ದೇವರೇ ಕಾಯಬೇಕು. ಮತ್ತೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಪ್ಪ ಅಮ್ಮ ಇದ್ದ ಎರಡು ಈಗ ಒಂದೊಂದು ಕುಟುಂಬಕ್ಕೆ ತಾಯಿನೂ ಇಲ್ಲ ತಂದೆನೂ ಇಲ್ಲ, 2 ಜನ ಹೋಗ್ಬಿಟ್ರು. ಆಕ್ಟ್ ಆಫ್ ಗಾಡ್ ಅಂತಾನೆ ಹೇಳ್ಬೋದು ಅಥವಾ ಏನು ಹೇಳ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ಕುಟುಂಬದವರು, ಅದು ನಿನ್ನೆ ಭಾನುವಾರ ಆದದ್ರಿಂದ ಎಲ್ಲ ರಜಾ ದಿವಸ. ಅದರಲ್ಲಿ ಒಬ್ಬಾಕೆ ಪಿಗ್ಮಿ ಕಲೆಕ್ಷನ್ ಮಾಡಿಕೊಂಡು ಇದು ಆಶಾ ಕಾರ್ಯಕರ್ತೆಯಾಗಿ ತುಂಬ ತಮ್ಮನ್ನು ಸಮಾಜದಲ್ಲಿ ತೊಡಗಿಸ್ಕೊಂಡವರು. ಅವರು ಕೂಡ ಆ ದಿವಸ ನಿನ್ನೆ ಹೋಗಿ ಈ ಥರ ದುರ್ಘಟನೆ ಆಗಿದೆ. ಒಂದೇ ಕುಟುಂಬದವರು, ಎಲ್ಲ ಅಣ್ಣ ತಮ್ಮಂದರ ಸೊಸೆಯಂದಿರು, ಮಕ್ಕಳು, ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಇದು ನಿಜವಾಗ್ಲೂ ಹೃದಯ ವಿದ್ರಾವಕ ಘಟನೆ. ನೋಡಿ, ಒಂದೇ ತುಳಸಿ ಇದೆ, ಇಲ್ಲೇ ದೇವ ಕಾರ್ಯ ಪ್ರತಿ ವರ್ಷ 2-3 ಸಲ ದೇವ ಕಾರ್ಯ, ಮದುವೆ ಎಲ್ಲ ಸಮಾರಂಭಗಳಲ್ಲಿ ಇಲ್ಲಿಂದನೇ ಹೋಗೋದು ಯಾರೇ ಆದ್ರೂ. ಇದು ನಿಜಕ್ಕೂ ಸಹಿಸಲಾರದಷ್ಟು ದುಃಖ ಆಗ್ತಾ ಇದೆ. ನಮ್ಮ ಭಟ್ಕಳದಲ್ಲ, ಇದು ನಮ್ಮ ಉತ್ತರ ಕನ್ನಡದ ಇತಿಹಾಸದಲ್ಲೇ ಇದು ಒಂದು ಮರೆಯಲಾರದ ದುರ್ಘಟನೆ. ಇದು ಆಗಬಾರ್ದಾಗಿತ್ತು, ಘಟಿಸಿ ಹೋಗಿದೆ. ಈಗ ಅವ್ರ ಕುಟುಂಬದವರಿಗೆ ಹೇಗೆ ಸಾಂತ್ವನ ಹೇಳೋದು? ಸಣ್ಣ ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳಿದ್ದಾರೆ ಎಲ್ಲ. ಒಂದು ಮೃತರ ಮಕ್ಕಳಂತೂ ಅಕ್ಷರಶಃ ಅನಾಥರು. ತಂದೆ ಮೊದಲೇ ತೀರ್ಕೊಂಡಿದ್ರು, ತಾಯಿ ಈಗ ತೀರ್ಕೊಂಡ್ರು. ಅಕ್ಷರಶಃ ಅನಾಥರು. ಸ್ಕೂಲ್ ಗೋಯಿಂಗ್ ಮಕ್ಕಳು. ಈಗ ನಿನ್ನೆ ಇದಾದ ನಂತರ ಅವ್ರಿಗೆ ದೇವರೇ ಕತೆ, ಆ ಥರ ಪರಿಸ್ಥಿತಿ ಇದೆ. ಈ ದುರ್ಘಟನೆ ಹೇಗಾಯ್ತು ಅಂತ ಹೇಳಿ 1-2 ಜನ ಅದರಲ್ಲಿ ತಪ್ಪಿಸ್ಕೊಂಡವ್ರು ಇದ್ದಾರೆ. ಒಬ್ಬರು ನಿನ್ನೆ ಹೇಳುವಾಗ ಸಡನ್ ಆಗಿ ನೀರು ಬಂತು. ಈ ಸಡನ್ ಆಗಿ ನೀರು ಬಂದಾಗ ಅದು ಒಮ್ಮೆಲೆ ಅಲ್ಲಿ ಕಾಲು ತಪ್ಪಿಸ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಅವರಲ್ಲಿ ಜೆಂಟ್ಸ್ ಆದ್ರೆ ಹೇಗಾದ್ರೂ ಮಾಡ್ಕೊಂಡು ಬರ್ತಾರೆ. ಭಾಳ ಒಂದು ಇಲ್ಲಿ ಈ ಜಾಗದಲ್ಲಿ ಯಾವುದೇ ಒಂದು ಇದು ಬಂದರೂ ಕೂಡ ಜನ ಎಲ್ಲ ಬಂದು ಸೇರಿದಂಗೆ ಅದ್ರ ಅಷ್ಟು ಸಂತೋಷ ಆಗ್ತಿತ್ತು. ಆದರೆ ಇವತ್ತು ತುಂಬ ಒಂದು ಭಾಳ ದೊಡ್ಡ ನಷ್ಟವನ್ನು ಇಲ್ಲಿ ಅನುಭವಿಸ್ಬಿಟ್ಟಿದ್ದಾರೆ. ಎಲ್ಲ ಬಂದು ಸೇರ್ತಿದ್ರು ಇಲ್ಲಿ ವರ್ಷಕ್ಕೊಂದ್ಸರಿ. ಈಗ ನಾವೆಲ್ಲ ಸ್ವಲ್ಪ ಅವ್ರ ರಿಲೇಷನ್ ಆಗಿದ್ದರಿಂದ ಹೊರಗಡೆ ಇರ್ತಿದ್ವಿ. ಬಂದಿದ್ರೆ ಎಲ್ಲ ಬಂದು ಅಷ್ಟು ಪ್ರೀತಿಯಿಂದ ಅಣ್ಣ ತಮ್ಮಂದಿರಂತೆ ಬಂದು ಎಲ್ಲ ಮಾತಾಡ್ತಿದ್ರು. ಆದರೆ ಇವತ್ತು ಅಂಥದ್ದೊಂದು ದೊಡ್ಡ ಒಂದು ಇದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ತುಂಬ ನಷ್ಟ ಅನುಭವಿಸಿದ್ದೀವಿ. ಈಗ ಸರ್, ಈಗ ಮಕ್ಕಳದೆಲ್ಲ ಗತಿ ಏನು ಸರ್ ಮುಂದೆ? ಮಕ್ಕಳದೆಲ್ಲ ತುಂಬ ಯಾವ ಗತಿ ಅಂತ ಹೇಳೋದ್ರ ಬಗ್ಗೆ ದೇವರೇ ಕಾಯಬೇಕು. ಮತ್ತೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಪ್ಪ ಅಮ್ಮ ಇದ್ದ ಎರಡು ಈಗ ಒಂದೊಂದು ಕುಟುಂಬಕ್ಕೆ ತಾಯಿನೂ ಇಲ್ಲ ತಂದೆನೂ ಇಲ್ಲ, 2 ಜನ ಹೋಗ್ಬಿಟ್ರು. ಆಕ್ಟ್ ಆಫ್ ಗಾಡ್ ಅಂತಾನೆ ಹೇಳ್ಬೋದು ಅಥವಾ ಏನು ಹೇಳ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ಕುಟುಂಬದವರು, ಅದು ನಿನ್ನೆ ಭಾನುವಾರ ಆದದ್ರಿಂದ ಎಲ್ಲ ರಜಾ ದಿವಸ. ಅದರಲ್ಲಿ ಒಬ್ಬಾಕೆ ಪಿಗ್ಮಿ ಕಲೆಕ್ಷನ್ ಮಾಡಿಕೊಂಡು ಇದು ಆಶಾ ಕಾರ್ಯಕರ್ತೆಯಾಗಿ ತುಂಬ ತಮ್ಮನ್ನು ಸಮಾಜದಲ್ಲಿ ತೊಡಗಿಸ್ಕೊಂಡವರು. ಅವರು ಕೂಡ ಆ ದಿವಸ ನಿನ್ನೆ ಹೋಗಿ ಈ ಥರ ದುರ್ಘಟನೆ ಆಗಿದೆ. ಒಂದೇ ಕುಟುಂಬದವರು, ಎಲ್ಲ ಅಣ್ಣ ತಮ್ಮಂದರ ಸೊಸೆಯಂದಿರು, ಮಕ್ಕಳು, ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಇದು ನಿಜವಾಗ್ಲೂ ಹೃದಯ ವಿದ್ರಾವಕ ಘಟನೆ. ನೋಡಿ, ಒಂದೇ ತುಳಸಿ ಇದೆ, ಇಲ್ಲೇ ದೇವ ಕಾರ್ಯ ಪ್ರತಿ ವರ್ಷ 2-3 ಸಲ ದೇವ ಕಾರ್ಯ, ಮದುವೆ ಎಲ್ಲ ಸಮಾರಂಭಗಳಲ್ಲಿ ಇಲ್ಲಿಂದನೇ ಹೋಗೋದು ಯಾರೇ ಆದ್ರೂ. ಇದು ನಿಜಕ್ಕೂ ಸಹಿಸಲಾರದಷ್ಟು ದುಃಖ ಆಗ್ತಾ ಇದೆ. ನಮ್ಮ ಭಟ್ಕಳದಲ್ಲ, ಇದು ನಮ್ಮ ಉತ್ತರ ಕನ್ನಡದ ಇತಿಹಾಸದಲ್ಲೇ ಇದು ಒಂದು ಮರೆಯಲಾರದ ದುರ್ಘಟನೆ. ಇದು ಆಗಬಾರ್ದಾಗಿತ್ತು, ಘಟಿಸಿ ಹೋಗಿದೆ. ಈಗ ಅವ್ರ ಕುಟುಂಬದವರಿಗೆ ಹೇಗೆ ಸಾಂತ್ವನ ಹೇಳೋದು? ಸಣ್ಣ ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳಿದ್ದಾರೆ ಎಲ್ಲ. ಒಂದು ಮೃತರ ಮಕ್ಕಳಂತೂ ಅಕ್ಷರಶಃ ಅನಾಥರು. ತಂದೆ ಮೊದಲೇ ತೀರ್ಕೊಂಡಿದ್ರು, ತಾಯಿ ಈಗ ತೀರ್ಕೊಂಡ್ರು. ಅಕ್ಷರಶಃ ಅನಾಥರು. ಸ್ಕೂಲ್ ಗೋಯಿಂಗ್ ಮಕ್ಕಳು. ಈಗ ನಿನ್ನೆ ಇದಾದ ನಂತರ ಅವ್ರಿಗೆ ದೇವರೇ ಕತೆ, ಆ ಥರ ಪರಿಸ್ಥಿತಿ ಇದೆ. ಈ ದುರ್ಘಟನೆ ಹೇಗಾಯ್ತು ಅಂತ ಹೇಳಿ 1-2 ಜನ ಅದರಲ್ಲಿ ತಪ್ಪಿಸ್ಕೊಂಡವ್ರು ಇದ್ದಾರೆ. ಒಬ್ಬರು ನಿನ್ನೆ ಹೇಳುವಾಗ ಸಡನ್ ಆಗಿ ನೀರು ಬಂತು. ಈ ಸಡನ್ ಆಗಿ ನೀರು ಬಂದಾಗ ಅದು ಒಮ್ಮೆಲೆ ಅಲ್ಲಿ ಕಾಲು ತಪ್ಪಿಸ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಅವರಲ್ಲಿ ಜೆಂಟ್ಸ್ ಆದ್ರೆ ಹೇಗಾದ್ರೂ ಮಾಡ್ಕೊಂಡು ಬರ್ತಾರೆ.